ಇವತ್ತು ನಾವು ಮದುವೆಯಾದ ಪ್ರಥಮ ದಿನ. ಇವತ್ತು ನಮ್ಮ ಜೀವನದಲ್ಲಿ ಏನು ವಿಶೇಷ ಅಂತ ಹೇಳು? ನೀವು ಸಿಕ್ಕಿದ್ದೇ ಒಂದು ವಿಶೇಷ, ಅದರಲ್ಲಿ ಮತ್ತೇನು ವಿಶೇಷತೆ ಹುಡುಕಲಿಲ್ಲ. ದಯವಿಟ್ಟು ಮೊದಲು ನಡೆದಿದ್ದನ್ನೆಲ್ಲ ಮನಸ್ಸಿಗೆ ಹಚ್ಕೊಳ್ಬೇಡಿ. ಎಲ್ಲವನ್ನು ಮರೆತು ನಾನು ನಿಮ್ಮನ್ನೀಗ ಮನಸ್ಸಲ್ಲಿ ಪ್ರೀತಿ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ನನ್ನ ಕರುಳಿಗೆ ಮಾಂಗಲ್ಯ ಕಟ್ಟಿದ ನೀವು ನನ್ನ ಪತಿಯಾಗಿ ನಿಮ್ಮ ಸುಖ ದುಃಖದಲ್ಲಿ ಭಾಗಿಯಾಗಿ ಸದಾಕಾಲ. ಅಶ್ವಿನಿ, ನಿಜವಾಗಿಯೂ ನಿನ್ನ ಮಾತನಾಡ್ತಿದ್ದೀಯ? ನಿಜವಾಗಿಯೂ ನಿನಗೆ ನನ್ನ ಮೇಲೆ ಯಾವ ಕೋಪ ಇಲ್ಲ ತಾನೆ? ಯಾಕಂದ್ರೆ ಇಲ್ಲ ರೀ, ಮೊದಲಿಗೆ ನಿಮ್ಮನ್ನು ನಾನು ತಿರಸ್ಕಾರ ಮಾಡಿದ ನಿಜವೇ ಇರಬಹುದು. ಆದರೆ ಯಾರ ಹಣೆಯಲ್ಲಿ ಯಾರೆಂಬುದನ್ನ ವಿಧಿ ಮೊದಲೇ ತೀರ್ಮಾನಿಸಿರುವಾಗ ನಮ್ಮದೇನಿದೆ. ಒಟ್ಟಲ್ಲಿ ನಿಮ್ಮಂಥ ಪರಮಮೂರ್ತಿ ಸಿಗ್ಬೇಕಾದ್ರೆ ಪೂರ್ವ ಜನ್ಮಗಳ ಪುಣ್ಯ ಮಾಡ್ತೀನೋ ಅಂತ ಅನಿಸ್ತಾ ಇದೆ. ನಿಜ. ಹಾ, ಅದಿರಲಿ. ನಾನು ಅರ್ಜೆಂಟಾಗಿ ಮಾರ್ಕೆಟ್ಗೆ ಹೋಗಿ ಹೂವು, ಹಣ್ಣು, ಹಾಲು ತಗೊಂಡು ಬರ್ತಿದ್ದೆ. ನೀನು ನಾನು ಬರುವವರೆಗೆ ನನಗಾಗಿ ಕಾಯ್ತಾ ಇರು. ಹೋಗಿಪ್ಪ, ಆಯಿತು. ನಿಮ್ಮ ಆಸೆ ಅಂತೆಯೇ ಮತ್ತಷ್ಟು ಶೃಂಗರಿಸ್ಕೊಂಡು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಬರುವಾಗ ಹೂ ತರೋದನ್ನ ಅಶ್ವಿನಿ, ಹೋಗಿ ಅಂದ್ಬಿಟ್ಟಿಯಲ್ಲ, ಹಾಗೆ ಹೋಗೋದ? ಅಂದ್ರೆ ನೀ ಮಾತಿನ ಅರ್ಥ ನನಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗ್ಬೇಕಾದ್ರೆ ನೀನ್ ಹತ್ರ ಬಾ. ನನ್ನನ್ನ ಕಳಿಸ್ಕೊಡು. ಆದಷ್ಟು ಬೇಗ ಮಾರ್ಕೆಟ್ಗೆ ಹೋಗಿ ಬರ್ತೀನಿ, ಆಯ್ತಾ? ಚೆಲ್ಲಬೇಕು.
ಬೇಗ ಹೋಗಿ ಬರ್ತೇನೆ ಆಯ್ತಾ? ಸರಿ, ಹಾಗಿದ್ರೆ ನಿಮಗೋಸ್ಕರ ಕಾಯ್ತಾ ಇರ್ತೀನಿ, ಬೇಗ ಬಂದ್ಬಿಡಿ. ಹಲೋ, ಯಾರು? ಹಲೋ, ಮಿಸ್ ಅಶ್ವಿನಿ ಅವರಾ? ಹೌದು, ತಾವು? ನಾವು ಡಾಕ್ಟರ್ ದಯಾನಂದ್ ಮಾತಾಡ್ತಾ ಇರೋದು. ನಮಸ್ತೆ ಸರ್, ಹೇಳಿ. ನೀವು ಸ್ವಲ್ಪ ಕ್ಲಿನಿಕ್ ಹತ್ರ ಬಂದು ಹೋಗ್ತೀರಾ ಇವತ್ತು? ಅಲ್ಲ, ಇವತ್ತು ನಾನು ಸ್ವಲ್ಪ ಎಲ್ಲೂ ಬರೋ ಥರ ಇಲ್ಲ, ಯಾಕೇನಾಯ್ತು? ಸ್ವಲ್ಪ ಅರ್ಜೆಂಟ್ ಇದೆ, ಇವಾಗಲೇ ಬನ್ನಿ, ಸ್ವಲ್ಪ ಮಾತಾಡೋದುಂಟು ನಿಮ್ಮ ಹತ್ರ. ಅರ್ಜೆಂಟ್? ಆಯಿತು ಸರ್, ಇನ್ನು 10 ಮಿನಿಟ್ಸಲ್ಲಿ ಇರ್ತೀನಿ. ಹಗಲು ಕಳೆದು ರಾತ್ರಿ ಆಗ್ತಿದ್ರು, ರಾತ್ರಿ ಕಳೆದ್ರು ಹಗಲಾಗ್ತಿದ್ರು. ನನ್ನ ಜೀವನ ಮಾತ್ರ ಕಾಳ ರಾತ್ರಿನೇ ಆಗ್ಬಿಟ್ಟಿದೆ. ಒಂಬತ್ತು ತಿಂಗಳು ನಿನ್ನ ಹೊತ್ತು ಎತ್ತಿದ್ರು, ನಿನಗೆ ಹೊಟ್ಟೆ ತುಂಬ ಹಾಲು ಕೊಡೋಕ್ಕೂ ನನಗಾಗ್ತಿಲ್ಲ. ನಿನ್ನ ತಾಯಿಗೆ ಧಿಕ್ಕಾರವಿರ್ಲಿ ಮಗಳೇ, ಧಿಕ್ಕಾರವಿರ್ಲಿ. ದೇವ್ರೆ, ಈ ದುಷ್ಟ ಚಟಗಳಿಂದ ಆದಷ್ಟು ಬೇಗ ನನ್ನ ಗಂಡ ಹೊರ ಬರುವಂತೆ ಮಾಡಮ್ಮ, ಹೊರ ಬರುವಂತೆ ಮಾಡು. ನಿನ್ನ ಗಂಡನ ಚಟಗಳು ನನ್ನ ಕೈಯಲ್ಲಿರುವಾಗ ಅದು ಹೇಗೆ ನಿನ್ನ ಗಂಡ ಚಟಗಳನ್ನು ಸಾಧ್ಯ? ಅಂದು ನೀನು ಹಾಗೂ ನಿನ್ನಣ್ಣ ಮಾಡಿದ ಮೋಸಕ್ಕಾಗಿ ಅದರ ಪ್ರತಿಫಲದ ರೂಪವೇ ಈಗ ನೀನು ಅನುಭವಿಸುತ್ತಿರುವ ಪ್ರತಿಯೊಂದು ಕ್ಷಣಗಳು. ಎಲ್ಲೋ ನೀಚ, ಅಬಲೆಯರ ಜೀವನ ಹಾಳು ಮಾಡಿದೆ ಅಂತ ಹೆಮ್ಮೆ ಪಡಬೇಡ್ವೋ? ಈ ಅಬಲೆಯರ ಕಣ್ಣಿನ ಶಾಪ ಒಂದಲ್ಲ ಒಂದು ದಿನ ನಿನಗೆ ತಟ್ಟದೆ ಬಿಡು. ಶಾಪ ಎನ್ನುವುದು ನನ್ನನ್ನು ತಟ್ಟಲು ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಇದು ಸತ್ಯಯುಗ ಅಲ್ಲ, ಇದು ಕಲಿಯುಗ. ನೋಡು ಹೆಣ್ಣೆ, ಇಂದಿನ ಈ ಕಲಿಕಾಲದಲ್ಲಿ ಅಶ್ಲೀಲತೆ ತಾಂಡವವಾಡುತ್ತಿರುವಾಗ ಯಾರಿಂದಲೂ ಏನು ಮಾಡಲು ಸಾಧ್ಯವಿಲ್ಲ. ನೋಡು ಡಿಯರ್, ಅಂದು ನೀನು ಮಾಡಿದ ಆ ಅಪಮಾನ ನಾನು ಮನಸ್ಸಲ್ಲಿ ಇಟ್ಟುಕೊಂಡಿಲ್ಲ. ಈಗಲೂ ನೀನು ನಿನ್ನ ಗಂಡನೊಂದಿಗೆ ಸುಖವಾಗಿ ಬದುಕುವುದಾದರೆ ಈ ನಿನ್ನ ತುಪ್ಪದ ಸೌಂದರ್ಯ ಸಿರಿಯನ್ನ ಒಂದೇ ಒಂದು ಬಾರಿ ಈ ವಜ್ರಕಾಂತನಿಗೆ ಒಪ್ಪಿಸಿದರೆ ನಿನ್ನ ಬಾಳು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡುತ್ತದೆ. ಮುಚ್ಚೋ ಬಾಯಿ. ನನ್ನಂತ ಸಾಧ್ವಿಯ ದೇಹವನ್ನು ಬಯಸಿದೆ, ನಿನ್ನ ಕಾಮಾಂಧ ದೇಹ ಕೊಳೆತು ನಾರನು. ಸಾಧ್ವಿ, ಐ ಮೀನ್ ಮಾನ್ ಗರತಿ. ನೀನು ಹೇಳುವ ಗರತಿಯರು ಗಂಡನೇ ದೇವರೆಂದು ತಿಳಿದು ಮಿಂಡನೊಂದಿಗೆ ಚಕ್ಕಂದವಾಡುವ ನಾರಿ ಮಣಿಯರಷ್ಟಿಲ್ಲ ಈ ಹಾಳು ಸಮಾಜದಲ್ಲಿ. ಪ್ರೀತಿಸಿದ ಪ್ರಿಯಕರೊಂದಿಗೆ ಚಕ್ಕಂದವಾಡಿ ಬೇರೊಬ್ಬ ಪುರುಷನೊಂದಿಗೆ ಅವನನ್ನ ಮದುವೆಯಾಗಿ ಅವನನ್ನ ಆ ಪಾಪಕೂಪದ ಪಿಂಡಕ್ಕೆ ಕಾರಣಕರ್ತನನ್ನಾಗಿ ಮಾಡುವರಲ್ಲ, ಅಂಥವರೆಷ್ಟಿಲ್ಲ ಈ ಹಾಳು ಸಮಾಜದಲ್ಲಿ. ಅಂದ ಮೇಲೆ ನಿನ್ನ ಸ್ಥಿರತೆಗಾಗಿ ಈ ವಜ್ರಕಾಂತನೊಂದಿಗೆ ನೀನು ಕಾಮದಾಟವನ್ನು ಆಡುವುದರಲ್ಲಿ ತಪ್ಪೇನಿದೆಯಾ? ಎಲ್ಲೋ ಮತಿಹೀನ, ನೀನು ಹೇಳಿದ ಹೆಣ್ಣಿನ ಸಾಲಿಗೆ ಸೇರಿ ನೀನು ಕೇಳಿದ ಸುಖ ಕೊಡೋಕೆ ನಾನೇನು ನೀನು ಹೇಳಿದ ಹೆಣ್ಣಿನ ಥರ ಅಲ್ವೋ? ನಿರ್ಮಲ. ಅದು ಅಲ್ಲದೆ ನಿನ್ನ ಸ್ನೇಹಿತನ ಹೆಂಡತಿ ನಿನಗೆ ಸೋದರಿ ಸಮಾನ. ಪರಸ್ತ್ರೀಯರನ್ನು ಕಾಮದ ಕಣ್ಣಿಂದ ನೋಡುವ ನಿನ್ನ
ಮಣಿಯನ್ನ ಆ ಕನಕ ಲಂಕಾಧಿಪತಿ ರಾವಣ ಕಣ್ಣಿಟ್ಟು ಅವಳನ್ನ ಭರಿಸಲಿಲ್ಲವೇ? ಪರಸ್ತ್ರೀಯಾದ ತನ್ನ ತಮ್ಮನ ಹೆಂಡತಿ ಭಾನುಮತಿಯನ್ನ ಆ ವಾನರ ವಾಲಿ ಇಟ್ಟುಕೊಂಡಿಲ್ಲವೇ? ಹಾಗೆ ಜಗತ್ತಿಗೆ ಬೆಳಕನ್ನು ಕೊಡುವ ಚಂದ್ರ ಕಪಟವಾಗಿ ಋಷಿಮುನಿಯ ಮಗಳೊಂದಿಗೆ ಭೃತರಾಜನ ಹೆಂಡತಿ ಕುದುರೆಯನ್ನ ಕಾಯುವ ಯುವಕನೊಂದಿಗೆ ಓಡಿ ಹೋಗಲಿಲ್ಲವೇ? ಅಂದ ಮೇಲೆ ಪರಪುರುಷನೊಂದಿಗೆ ನನ್ನೊಂದಿಗೆ ನೀನು ಸರಸರವಾಡುವುದರಲ್ಲಿ ತಪ್ಪೇನಿದೆ? ನೀನು ಹೇಳಿದ ಇತಿಹಾಸದ ಕಥೆಗಳಲ್ಲಿ ಹೆಣ್ಣನ್ನು ಮುಟ್ಟಿದೆ ಆಗಲಿ ಕೆಣಕಿದ್ದೇ ಆಗಲಿ ಅವರನ್ನು ಶಾಪವು ಬಿಡಲಿಲ್ಲ, ಅವರು ಬದುಕು ಉಳಿಯಲಿಲ್ಲ. ಹಾಗಿರುವಾಗ ನಿನ್ನನ್ನು ಬಿಟ್ಟಿದ್ದೆ ನೋಡು. ಕೊನೆಯದಾಗಿ ನಿನಗೊಂದು ಮಾತು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಿನಗೆ ಸೆರೆಗಾಸಿ ನನ್ನ ಪತಿಗೆ ದ್ರೋಹ ಮಾಡೋ ಹೆಣ್ಣು ನಾನಲ್ಲ. ನಿನಗೆ ಎಷ್ಟೇ ವಿನಯವಾಗಿ ಹೇಳಿದರು ನೀನು ನನ್ನ ದಾರಿಗೆ ಬರಲಾರೆ. ಈ ಸುಂದರವಾದ ಸ್ಥಳದಲ್ಲಿ ಹೇಗಾದರೂ ಮಾಡಿ ನಿನ್ನನ್ನು ಪಡೆದುಕೊಂಡೇ ಪಡೆದುಕೊಳ್ಳುತ್ತೇನೆ. ಒಬ್ಬ ಮಾನವೀಯ ರಕ್ಷಣೆಗೆ ನಿನ್ನಂತ ಗೋಮುಖದ ಸಂಹಾರಕ್ಕೆ ಈ ಆನಂದ್ ಸದಾ ಇರುತ್ತಾನನ್ನೋದನ್ನು ಮಾತ್ರ ಮರೆಯಬೇಡ. ತೊಲಗಾಚೆ ನೀಚ. ನೋಡು ಆನಂದ್, ನನ್ನ ಪ್ರತಿಯೊಂದು ಕಾರ್ಯಕ್ಕೂ ನನ್ನ ಪ್ರತಿಯೊಂದು ದಂಧೆಯಲ್ಲೂ ನೀನು ಪದೇ ಪದೇ ಅಡ್ಡವಾಗಿ ಬರುತ್ತಿರುವೆಯ. ನೀನು ಈಗ ಅಡ್ಡ ಬಂದಿರುವ ಈ ಕೃತ್ಯಕ್ಕೆ ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಬಾರದಂತೆಯೇ ನೋಡಿಕೊಳ್ಳುತ್ತೇನೆ. ನೋಡ್ತಾ ಇರು. ಬೆದರಿಕೆ ಹೆದರಲು ನಾನೇನು ಕುರಿಮರಿಯಲ್ಲ. ಅಶ್ವಿನಿ, ಯಾಕಮ್ಮ ಇಂಥ ನರನಾಕ್ಷರದಿಂದ ನಿನ್ನನ್ನು ನೀನು ರಕ್ಷಣೆ ಮಾಡ್ಕೊಳ್ಳೋಕ್ಕಾಗಲ್ಲ? ನಿನ್ನ ಗಂಡ ನರೇಂದ್ರನ ಬಳಿ ಹೇಳಿ ಈ ಪಾಪಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಲು ನಿನ್ನಿಂದ ಆಗುವುದಿಲ್ಲವೇ? ಈ ಪಾಪಿಯ ಬಗ್ಗೆ ಎಷ್ಟೋ ಸಲ ನನ್ನ ಗಂಡನ ಮುಂದೆ ಹೇಳಲು ಹೋಗಿ ನನ್ನ ಕೈಗೆ ಮೈಗೆ ಬೆಂಕಿಯ ಬರಗಳೇ ಬಿದ್ದಿದೆ ಅಣ್ಣ. ನನ್ನ ಗಂಡನಿಗೆ ನಾನಾಗ್ಲಿ ನನ್ನ ಮಗು ಆಗಲಿ ಬೇಡ. ಕುಡಿತ ಚಟ ಹೊಂದಿದ್ರೆ ಸಾಕು. ಇದಕ್ಕೋಸ್ಕರ ನನ್ನ ಸುಖಕ್ಕೋಸ್ಕರ ನನ್ನ ಅಣ್ಣ ಕಳ್ಳತನದ ಅಪವಾದ ಹೊತ್ತು ಜೈಲಿಗೆ ಹೋದ. ಇದ್ದು ಒಬ್ಬ ಅಣ್ಣನನ್ನು ಕಳೆದುಕೊಂಡು ನಾನು ಅನಾಥ ಆಗಿ ನನಗೆ ಬಂದಿರೋ ಕಷ್ಟ ಬೇರೆ ಯಾವ ಹೆಣ್ಣಿಗೂ ಬರಬಾರ್ದಣ್ಣ, ಬರಬಾರ್ದು. ಹಾಗೆ ಹೇಳ್ಬೇಡಮ್ಮ, ಹಾಗೆ ಹೇಳ್ಬೇಡ. ಶಶಿಧರ್ ಯಾಕೆ ಈ ರೀತಿ ಮಾಡಿದನಂತ ಚೆನ್ನಾಗಿ ಗೊತ್ತು. ಆದರೆ ಅವತ್ತು ಅವನು ಪರಿಸ್ಥಿತಿಯನ್ನ ನನ್ನ ಬಳಿ ಹೇಳಿದ್ರೆ ಇಂಥ ಅನರ್ಥ ಆಗ್ತಾ ಇರಲಿಲ್ಲ. ಶಶಿಧರ್ ಜೈಲಿಗೂ ಸಹ ಹೋಗ್ತಾ ಇರಲಿಲ್ಲ. ವಿಧಿಯ ಸಂಕಲ್ಪ ಆಗಿರುವಾಗ ಏನ್ ಮಾಡ್ಲಿಕ್ಕೂ ಆಗಲ್ಲ. ಹಾಗಂತ ನೀನು ಚಿಂತಿಸಬೇಡಮ್ಮ. ಶಾಲೆಯಲ್ಲಿ ಅವನು ಕದ್ದು ತಂದಂಥ ಹಣವನ್ನು ನಾನು ಈಗಾಗಲೇ ಜೋಡಿಸಿರುವೆ. ಆದಷ್ಟು ಬೇಗ ಆ ಹಣವನ್ನು ಕಮಿಟಿಗೆ ತುಂಬಿ ನಾನು ನಿನ್ನ ಅಣ್ಣನನ್ನು ಬಿಡುಗಡೆ ಮಾಡಿಕೊಂಡು ಬರ್ತೀನಿ. ನೀನೇನು ಚಿಂತಿಸ್ತೀರಣ್ಣ, ಚಿಂತಿಸಿದ್ರು ನಿರ್ಮಲ. ನಿನ್ನಣ್ಣ ಶಶಿಧರ್ ಇಲ್ಲದಿದ್ದರೇನಂತು ಈ ನಿನ್ನ ಸಹೋದರನಾಗಿ ಈ ನಿನ್ನ ಆನಂದ್ ಸದಾ ನಿನ್ನ ಬೆಂಗಾವಲಾಗಿ ಆನಂದ ಇಲ್ಲದಿದ್ರೆ ನಿನ್ನ ಜೀವನವೇ ಇಲ್ಲ. ಚೆನ್ನಾಗಿದೆ ಈ ನಿಮ್ಮಿಬ್ಬರ ನಾಟಕ. ನರೇಂದ್ರ, ಕುಡಿದ ಮತ್ತಿನಲ್ಲಿ ಅನರ್ಥವಾಗಿ ಮಾತನಾಡಬೇಡ. ಪವಿತ್ರವಾದ ಸಹೋದರತ್ವದ ಸಂಬಂಧಕ್ಕೆ ಮಸಿಯನ್ನು ಬಳೆಯಬೇಡ. ಸಹೋದರತ್ವ ಎನ್ನುವುದು ಜೊತೆಯಲ್ಲಿ ಹುಟ್ಟಿದರೆ ಮಾತ್ರ ಅಲ್ಲ,
ನಮ್ಮ ಒಡದಾಳದಲ್ಲಿ ಇವಳು ಸಹೋದರಿಯನ್ನು ಕಂಡರೆ ಅದೇ ನಿಜವಾದ ಪವಿತ್ರ. ನಿನಗೇನೋ ಗೊತ್ತಾಗಬೇಕು, ಕುಡಿದ ನಶೆಯಲ್ಲಿ ದಿನದ 24 ಗಂಟೆ ಕಳೆಯುವ ನಿನಗೆಲ್ಲ ಗೊತ್ತಾಗಬೇಕು. ಅಂತರಂಗದಲ್ಲಿ ಅಣ್ಣ ತಂಗಿ, ಬಹಿರಂಗದಲ್ಲಿ ನಾನಿಲ್ಲದ ವೇಳೆಯನ್ನು ನೋಡಿ ಒಪ್ಪುಗೆಯಿಂದ ಮುದ್ದಾಡುವಂತ ಜಗತ್ತವಳು. ನುಡಿದಿರಿ ಸ್ವಾಮಿ ಕೆಟ್ಟ ಪದಗಳನ್ನ ನೋಡಿ. ನನ್ನ ಸ್ವಂತ ಅಣ್ಣನ ಸಮಾನಾದ ಇವ್ರ ಮೇಲೆ ತಪ್ಪು ಅಪವಾದಗಳನ್ನು ಒಪ್ಪಿಸಿ ಅವ್ರಿಗೆ ಕಪ್ಪು ಮಸಿಯನ್ನು ಬಳಿಬೇಡಿ. ನೀಚ! 3 ತಿಂಗಳ ಮಗುವನ್ನ ತನ್ನ ಮಡಿಲಲ್ಲಿ ಇಟ್ಟುಕೊಂಡು ನಿನ್ನ ಬಳಿ ಅಂಗಲಾಚಿ ಬಿಡಿದ್ರಿಗೂ ಕರುಣೆ ಬರ್ತಿಲ್ಲವ ನನಗೆ. ನೀನೊಬ್ಬ ಸುಗುಣ, ಸುಜ್ಞಾನ, ಶಿಕ್ಷಣವಂತ, ಒಳ್ಳೆಯ ಉದ್ಯೋಗದಲ್ಲಿ ಇದ್ದೀವಂತ ನಾನೇ ನಿನ್ನ ಮುಂದೆ ನಿಂತು ಏನು ಅರಿಯದ ಮುಗ್ಧೆಯನ್ನ ನಿನಗೆ ಮದುವೆ ಮಾಡಿಸಿಕೊಟ್ಟರೆ ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿದ ಹೆಂಡತಿಯ ಮೇಲೆ ಸಂಶಯ ಪಡ್ತಾ ಇದ್ದೀಯ. ನೀಚ! ಯಾಕೋ ಈ ರೀತಿ ಮಾಡ್ತಾ ಇದೀಯ? ನಾನು ಈ ರೀತಿ ಯಾವುದಕ್ಕೆ ಕಾರಣ ಏನು ಗೊತ್ತಾ? ನೀನೇ ಕಾರಣ. ಲಜ್ಜೆಗೆಟ್ಟವಳನ್ನು ನನ್ನ ಕೊಳ್ಳಿಗೆ ಕೊಟ್ಟು ನೀನು ಹಾಯಾಗಿದ್ದರೆ ನನ್ನನ್ನು ಮಾಡ್ತಾ ಇದ್ದೀಯಲ್ವಾ? ಹೇ ನರೇಂದ್ರ, ನೀನು ಈ ಆನಂದನ ನಿರ್ಮಲ ಸಂಬಂಧವನ್ನ ಅಪಾರ್ಥವಾಗಿ ತಿಳ್ಕೊಂಡಿದ್ದೀಯ. ನೀನು ಈ ರೀತಿ ಕಾರಣಕರ್ತನಾಗಲು ಆ ಪಾಪಿ ವಜ್ರಕಾಂತ ಚೆನ್ನಾಗಿ ಗೊತ್ತು ಕಣೋ. ಅವನಪ್ಪ ಮನಮೂರ್ಖ ಕಣೋ. ದಯಮಾಡಿ ನಿನಗೆ ಕೈ ಮುಗಿದು ಕೇಳ್ಕೊಳ್ತೀನೋ, ಇನ್ಮೇಲಾದ್ರೂ ಈ ದುಶ್ಚಟವನ್ನು ಚೆನ್ನಾಗಿ ನೋಡ್ಕೊಳ್ಳು. ನನ್ನ ಮನೆಗೆ ಬಂದು ನನಗೆ ವೇದಾಂತ ಹೇಳ್ತಾ ಇದ್ದೇನೆ. ನಿನ್ನ ವೇದಾಂತವನ್ನ ಕೇಳುವುದಕ್ಕೆ ನಾನೇನು ವಿದ್ಯಾರ್ಥಿ ಅಲ್ಲ. ನಿನ್ನ ಹಾಳು ಪುರಾಣವನ್ನ ಎಲ್ಲಾದರೂ ಬೇರೆ ಕಡೆ ಇಟ್ಕೋ. ನೋಡು, ಒಂದು ಕ್ಷಣನೂ ನೀನು ನನ್ನ ಮನೆಯಲ್ಲಿ ಇರಬಾರ್ದು. ನೀನು ಇನ್ನೊಂದು ಕ್ಷಣ ಈ ಮನೆಯಲ್ಲಿದ್ರೆ ನಾನು ಏನು ಮಾಡ್ತಿದ್ದ ಆನಂದಣ್ಣ, ನನ್ನಿಂದ ನಿನಗೆ ಈ ಅಪಮಾನ ಅವಮಾನ ಎಲ್ಲ ಸಾಕಣ್ಣ. ಇನ್ನು ಮೇಲೆ ಈ ತಂಗಿನ ನೋಡೋಕೆ ಈ ಮನೆಗೆ ಬರಬೇಡ ಅಣ್ಣ. ಯಾಕಂದ್ರೆ ನಿನ್ನ ಮಾನ ಮರ್ಯಾದೆ ಎಲ್ಲನೂ ಹಾಳಾಗುತ್ತಣ್ಣ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಿಳಿದು ಈ ಮನೆಯಲ್ಲಿ ನಾನು ಅನುಭವಿಸ್ತೀನಿ ಹೊರತು ನೀನಿದು ಈ ಮನೆಗೆ ಬಂದು ನಿನ್ನ ಮಾನ ಮರ್ಯಾದೆ ಕಳ್ಕೊಳ್ಬೇಡಣ್ಣ, ಕಳ್ಕೊಳ್. ಅವಳು ಹೇಳ್ತಾ ಇರೋದು ನಿನಗೆ ಕೇಳಿಸ್ತಾ? ಅವಳು ಹೇಳಿದ್ದು ನಿನಗೆ ಕೇಳಿಸ್ತು ಅಂತ ಆದ್ರೆ ಇನ್ನೊಂದು ಕ್ಷಣ ನೀನು ಅವಳನ್ನು ಕಟ್ಕೊಂಡು ನೀನೀಗ ಕುಡಿದ ನಶೆಯಲ್ಲಿದ್ದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹೋಗ್ತೀನಿ ಕಣೋ, ಹೋಗ್ತೀನಿ. ಆದರೆ ಹೋಗುವ ಪೂರ್ವದಲ್ಲಿ ಒಂದು ಮಾತನ್ನ ಹೇಳ್ತೀನಿ, ಚೆನ್ನಾಗಿ ನೆನಪಿಟ್ಕೋ. ಆ ಮನೆ ಮುರುಕನ್ನ ವಜ್ರಕಾಂತನ ಮಾತನ್ನ ಕೇಳಿ ಬಂಗಾರದಂತ ನಿನ್ನ ಸಂಸಾರವನ್ನ ಹಾಳು ಮಾಡಿಕೊಂಡಿದ್ಯಾನೆ. ಮುಂದೊಂದು ದಿನ ನೀನು ಇದರ ಪ್ರತಿಫಲವನ್ನ ಖಂಡಿತವಾಗಿಯೂ ಅನುಭವಿಸಿ ಅಂದು ನೀನು ನೆನೆಸಿಕೊಳ್ಳುತ್ತೀಯಾ ಈ ಆನಂದ್ ಹೇಳಿರುವ ಮಾತನ್ನ? ಇನ್ನೆಂದು ನಿನ್ನ ಮುಖವನ್ನ ಈ ಆನಂದ್ ನೋಡುವುದು.
ಸತ್ಯಕ್ಕೆ ಎಂದೆಂದು ಈ ಲೋಕದಲ್ಲಿ ಜಗದೀಶನಾಡಿಸುವ ನಾಟಕ ಈ ಜಾಗಕ್ಕೆ ಬೆಲೆ ಇನ್ನೆಲ್ಲಿ ಈ ಜಾಗಕ್ಕೆ ಬೆಲೆ ಇನ್ನೆಲ್ಲಿ ನಾನೊಂದು ಬಗೆದರೆ ದೈವ ಇನ್ನೊಂದು ಬಗೆಯಿತ್ತು ಎನ್ನುವ ಹಾಗೆ ಅಶ್ವಿನಿಯ ರೂಪಕ್ಕೆ ಮನಸೋತು ಅವಳನ್ನ ಮದುವೆ ಮಾಡಿಕೊಂಡ್ರು ನನ್ನ ಸಂಸಾರ ಮಾತ್ರ ಸರಾಗವಾಗಿ ಸಾಗಲೇ ಇಲ್ಲ. ಛೆ. ಯಾಕೋ ರಸ್ತೆಯಲ್ಲಿ ನಿಂತು ಏನೋ ಒಬ್ಬೊಬ್ಬನೇ ಮಾತಾಡ್ಕೊಳ್ತಿದ್ಯಾ? ಯಾಕೆ ಹುಷಾರಿಲ್ವಾ? ಏನಿಲ್ಲ ಮಿತ್ರ, ಆತ್ಮೀಯ ಗೆಳೆಯನಾದ ನಿನ್ನಲ್ಲಿ ಮುಚ್ಚಿಡೋದು ಏನಿದೆ ಹೇಳು. ನಾನು ಮನಸಾರೆ ಪ್ರೀತಿಸಿ ನನ್ನ ಬಾಳ ಸಂಗಾತಿಯನ್ನಾಗಿ ಅಶ್ವಿನಿಯನ್ನ ನನ್ನ ಮನೆ ತುಂಬಿಕೊಂಡ್ರು ನಮ್ಮ ದಾಂಪತ್ಯ ಜೀವನ ಮಾತ್ರ ಮದುವೆಯಾಗಿ ಇಷ್ಟು ತಿಂಗಳಾದರೂ ಅವಳೊಂದಿಗೆ ಸರಿಯಾಗಿ ದಾಂಪತ್ಯ ಜೀವನಕ್ಕೆ ಹೊಂದಿಕೊಳ್ಳುವುದಕ್ಕಾಗಲೇ ಇಲ್ಲ. ಈ ಸಮಾಜದೆದುರು ನಾವಿಬ್ರು ಗಂಡ ಹೆಂಡತಿ ಅಷ್ಟೇ, ಆದರೆ ಮನೆಯಲ್ಲಿ ನಾವಿಬ್ರು ಬೇರೆ ಬೇರೆಯಾಗಿ ಬದುಕ್ತಾ ಇದ್ದೀವಿ. ಬೇರೆ ಬೇರೆಯಾಗಿ ಬದುಕ್ತಾ ಇದ್ದೇವೆ. ಅಯ್ಯೋ ವಿಧಿ, ಅಶ್ವಿನಿ ಇನ್ನು ನನ್ನ ಪ್ರೀತಿಯಿಂದ ಹೊರಬಂದಿಲ್ಲ ಅಂತ ಕಾಣಿಸ್ತಾ ಇದೆ. ನನ್ನ ಪ್ರೀತಿಯ ನೆನಪಲ್ಲಿ ಅಮರನೊಂದಿಗೆ ಹೊಂದಿಕೊಳ್ಳಲು ನಿರಾಕರಿಸುತ್ತಿದ್ದಾಳೆ ಅನಿಸ್ತಾ ಇದೆ. ಹೇಗಾದರೂ ಮಾಡಿ ಅಶ್ವಿನಿಯನ್ನು ಒಪ್ಪಿಸಿ ಇವರ ಸಂಸಾರವನ್ನು ಸರಿಪಡಿಸಲೇಬೇಕು. ಹೇ ಅಮರ್, ಯಾಕೆ ನೀನೇನು ಚಿಂತಿಸ್ತಾ ಇರು ಕಣೋ. ಮದುವೆಯ ಹೊಸ್ತಿಲಲ್ಲಿ ನಿನ್ನೊಂದಿಗೆ ಅವಳು ಹೊಂದ್ಕೊಳ್ಳಿಕ್ಕೆ ಸ್ವಲ್ಪ ಸಂಕೋಚ ಪಡ್ತಾ ಇರ್ಬೋದು. ನಾನು ಅಶ್ವಿನಿಯೊಂದಿಗೆ ಮಾತಾಡಿ ನಿನ್ನ ಸಂಸಾರವನ್ನು ಸರಿಪಡಿಸ್ತೀನಿ. ನೀನು ಆಮೇಲೆ ಮನೆಗೆ ಬಾ, ನಾನು ಬರ್ತೀನಿ, ಸರಿನಾ? ಅಶ್ವಿನಿ ಆನಂದನ ಮಾತಿಗೆ ಒಪ್ಪಿ ನನ್ನನ್ನು ಮದುವೆಯಾದವಳು. ಇವತ್ತು ಕೂಡ ಆನಂದನ ಮಾತಿಗೆ ಮನ್ನಣೆ ಕೊಟ್ಟು ನನ್ನೊಂದಿಗೆ ಸರಿಯಾಗಿ ಸಂಸಾರ ನಡೆಸ್ತಾಳೆ ಅನ್ನೋ ವಿಶ್ವಾಸ ನನಗಿದೆ. ನೋಡೋಣ ಏನಾಗುತ್ತೆ. ನೀನು ನಿನ್ನ ಸ್ನೇಹಿತನ ಮೇಲೆ ನಂಬಿಕೆ ಇಟ್ಟ ಕಾರಣವೇ ಈಗ ನೀನು ಅನುಭವಿಸುತ್ತಿರೋಕೆ ಕಾರಣ. ಯಾರೋ ನೀನು? ನೀನೇಕೆ ನನ್ನ ಸ್ನೇಹಿತನ ಬಗ್ಗೆ ಅಸಹ್ಯವಾಗಿ ಮಾತನಾಡ್ತಿದ್ದೀಯ? ನನ್ನ ಹೆಸರು ವಜ್ರಕಾಂತ್ ಅಂತ. ನಾನೊಬ್ಬ ನಿನ್ನ ಹಿತೈಷಿ ಎಂದು. ಅಂದ್ರೆ ನಿನ್ನ ಮಾತಿನ ಅರ್ಥ? ಮಾತಿನ ಅರ್ಥ ಇಷ್ಟೇ ಅಮ್ಮ. ನಿನ್ನ ಗೆಳೆಯ ಆನಂದ್ ಹಾಗೂ ಅಶ್ವಿನಿಯ ಜೊತೆಗೆ ಮೊದಲಿಂದಲೂ ಅನೈತಿಕ ಸಂಬಂಧವಿತ್ತು. ಇಲ್ಲ, ನೀನ್ ಆಡ್ತಾ ಇರೋ ಮಾತನ್ನ ನಂಬೋದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಅಶ್ವಿನಿ ಹಾಗೂ ನನ್ನ ಸ್ನೇಹಿತ ಆನಂದ ಪರಸ್ಪರ ಪ್ರೇಮಿಗಳಾಗಿದ್ರೆ ಅವಳೇಕೆ ನನ್ನನ್ನ ಅಶ್ವಿನಿ ಜೊತೆ ಮದುವೆ ಮಾಡಿಸ್ತಾ ಇದ್ದ? ನಿನ್ನ ಮಾತಿನಲ್ಲಿ ನಂಬಿಕೆ ಇಲ್ಲ ನನಗೆ. ನೋಡು ಅಮ್ಮ, ನಾನು ಬರುವುದಕ್ಕಿಂತ ಪೂರ್ವ ನೀವಿಬ್ಬರು ಮಾತನಾಡುತ್ತಿರುವುದನ್ನು ನಾನು ಕೇಳಿಸಿಕೊಂಡೆ. ನಿನ್ನ ಜೊತೆಗೆ ನಿನ್ನ ಹೆಂಡತಿ ಸಂಸಾರ ಮಾಡುವುದಕ್ಕೆ ಹಿಂಜರಿಯುವುದಕ್ಕೆ ಕಾರಣ ಆ ನಿನ್ನ ಪರಮ ಮಿತ್ರ ಆನಂದ್. ಅವನು ಮಾಡಿದ ಪಾಪ ಕರ್ಮಗಳನ್ನು ತೊಳೆದು ಅವನು ಅಶ್ವಿನಿಯನ್ನ ನಿನಗೆ ಮದುವೆ ಮಾಡಿಸಿರೋದು. ನೀನಾಡೋ ಮಾತನ್ನ ಕೇಳ್ತಿದ್ರೆ ನಿನ್ನ ಮಾತಿನ ಮೇಲೆ ನನಗೆ ನಂಬಿಕೆ ಬರ್ತಾ ಇದೆ. ಅಶ್ವಿನಿ ಹಾಗೂ ಆನಂದ್ ನನಗೆ ಈ ರೀತಿ ಮೋಸ ಮಾಡಿದ್ರೆ, ಛೇ, ಆನಂದ್, ಅಶ್ವಿನಿ
ನೀವು ಈ ರೀತಿ ನನಗೆ ಮೋಸ ಮಾಡ್ತೀರಿ ಅಂತ ನಾನು ಕನಸಿನಲ್ಲಿಯೂ ಎಣಿಸಿರಲಿಲ್ಲ. ನೋಡು ಅಮರ್, ಅವರ ಪ್ಲಾನ್ ಏನೆಂದರೆ ನಿನ್ನೊಂದಿಗೆ ಅವಳ ಪ್ರಿಯತಮೆಯನ್ನ ಮದುವೆ ಮಾಡಿ ನಿನ್ನ ಸಂಪೂರ್ಣ ಆಸ್ತಿಯನ್ನ ಅವನ ಪ್ರಿಯತಮೆಯ ಹೆಸರಿಗೆ ಮಾಡಿ ನಂತರ ನಿನ್ನನ್ನು ದಾರಿಯ ಮೇಲೆ ಹಾಕಿದರಾಯ್ತು ಅನ್ನೋ ಥರ. ಅದಕ್ಕಾಗಿ ನೀನೀಗಲೂ ಮನಸ್ಸು ಮಾಡಿದರೆ ಒಂದು ಕಾರ್ಯವನ್ನು ಮಾಡಬಹುದು. ಅಂದರೆ ಇಷ್ಟೇ, ನೀನು ಅವರಿಬ್ಬರ ಕಥೆಯನ್ನ ಮುಗಿಸಿದರೆ ನೀನು ಸುಖವಾದ ಜೀವನವನ್ನು ನಡೆಸಬಹುದು. ಏನು? ನಾನು ಕೊಲೆ ಮಾಡಬೇಕು? ಇಲ್ಲ, ನನ್ನಿಂದ ಸಾಧ್ಯ ಇಲ್ಲ. ಇದು ಆಗುತ್ತೆ ಅಮರ್. ನಿನ್ನ ಜೀವನಕ್ಕೆ ಮುಳ್ಳಾಗಿರುವ ನಿನ್ನ ಅಪ್ರತಿಭತೆ, ನಿನ್ನ ಹೆಂಡತಿಯನ್ನ ನೀನು ಮುಗಿಸಿದರೆ ನಿನ್ನ ಜೀವನ ಸುಲಲಿತವಾಗಿ ನಡೆಯುತ್ತದೆ. ಹೌದು, ಇವನು ಹೇಳ್ತಾ ಇರೋ ಮಾತು ನಿಜ. ನನ್ನನ್ನ ನಂಬಿಸಿ ಮೋಸ ಮಾಡಿದ ಆ ಆನಂದ ಹಾಗೂ ಅಶ್ವಿನಿ ಈ ಭೂಮಿ ಮೇಲೆ ಬದುಕೋದಕ್ಕೆ ಬಿಡ್ಲೇಬಾರ್ದು. ಅವ್ರೇನಾದ್ರೂ ಬದುಕಿದ್ರು ಅಂದ್ರೆ ನನಗೆ ಕಂಟಕ ತಪ್ಪಿದ್ದಲ್ಲ. ಏನ ಆನಂದ, ಅಶ್ವಿನಿ ನನ್ನ ಮನಸ್ಸನ್ನ ನೋಯಿಸಿ ನನಗೆ ವಂಚಿಸಿದ ನಿಮ್ಮನ್ನ ಎಂದಿಗೂ ಈ ಭೂಮಿಯ ಮೇಲೆ ಬದುಕೋದಕ್ಕೆ ಬಿಡೋದಿಲ್ಲ. ಹಿಂದೆ ನೀವೆಲ್ಲಿದ್ದರೂ ಹೋಗಿ ನಿಮ್ಮ ಕಥೆಯನ್ನ ಮುಗಿಸ್ತೇನೆ. ನಿಮ್ಮನ್ನ ಮುಗಿಸ್ತೇನೆ. ದೇವಿ, ನಾನೊಂದು ಬಗೆದೆ, ದೈವ ನನಗಿನ್ನೊಂದು ಬಗೆ. ಬಯಸಿ ಪ್ರೀತಿಯ ಹೆಬ್ಬಾಗ್ಲನ್ನ ತಟ್ಟದೆ ನನಗೆ ಸಿಕ್ಕಿದ್ದು ಸೋಲು. ತ್ಯಾಗ ಮೂರ್ತಿಯ ಪ್ರತಿರೂಪವಾಗಿ ಸ್ನೇಹವನ್ನು ಉಳಿಸುವ ಪಣವನ್ನು ತೊಟ್ಟು ಈ ಮನೆಗೆ ಸೊಸೆಯಾಗಿ ಬಂದ ನಿಜ. ಈ ಮನೆಯಲ್ಲಿ ಬಂಗಾರದ ಪಂಜರದಂತಿರುವ ಈ ಮನೆಯಲ್ಲಿ ನಿರ್ಜೀವ ಗೊಂಬೆ ಆಗ್ಬಿಟ್ಟಿದ್ದೇನೆ. ಬಂಗಾರದ ಅರಮನೆಯ ಪಂಜರದ ಗೊಂಬೆ ನಾನು. ಸಿರಿ ಸಂಪತ್ತು ಅಷ್ಟೈಶ್ವರ್ಯಗಳು ನನ್ನಲ್ಲಿದ್ರು ಕೂಡ ಭಾವನೆಗಳನ್ನ ಕಟ್ಟಾಕೊಂಡು ಮನಸ್ಸನ್ನ ನಿರ್ಜೀವ ವಸ್ತುವಾಗಿ ಸಾಗಿಸ್ತಿರುವೆ. ನನ್ನ ಜೀವನಕ್ಕೆ ನನ್ನದೇ ಧಿಕ್ಕಾರ. ಯಾವ ಹೆಣ್ಣಿಗೂ ಕೂಡ ನನ್ನ ಪರಿಸ್ಥಿತಿ ಬಾರದೇ ಇರಲಿ. ಹೇಗಿದ್ದೀರಾ? ಈಗ ನೀವು ತುಂಬಾ ಸಂತೋಷವಾಗಿದ್ದೀರಲ್ಲ? ಹೇಗೆ ಚೆನ್ನಾಗಿದ್ದೀರಲ್ವಾ? ಚೆನ್ನಾಗಿದ್ದೀನಿ ಅಶ್ವಿನಿ. ಆದರೆ ನಾನು ನಿನ್ನ ಬಳಿ ಬಂದಿದ್ದು ಒಂದು ಮುಖ್ಯವಾದ ವಿಚಾರವನ್ನು ಮಾತನಾಡಬೇಕು. ಸ್ನೇಹಿತರ ಪರವಾಗಿ ರಾಯಭಾರಿಯಾಗಿ ಬಂದ್ರ? ಸ್ನೇಹಿತರಂದ್ರೆ ಅದಷ್ಟು ಪ್ರೀತಿ ಅಲ್ವಾ ನಿಮಗೆ?
ನಿಮ್ಮಂತ ಸ್ನೇಹಿತರು ನೂರೊಂದು ನೆನಪು ಈಗಾಗಲೇ ನಿಮ್ಮ ಸ್ನೇಹಿತ ನಿಮ್ಮ ಮುಂದೆ ಇದೆಯಾಳದಿಂದ ಎಲ್ಲ ವಿಷಯವನ್ನ ಹೇಳಿರಬಹುದು ಅಂತ ನಾನು ಅರ್ಥಕೊಂಡಿರುವೆ. ಹಾಡಾಗಿ ಎಲ್ಲ ವಿಷಯ ಗೊತ್ತಾದ್ಮೇಲೆ ಯಾವ ಮುಖವನ್ನು ಇಟ್ಕೊಂಡು ಬಂದ್ರೆ ಅಂತ ಆನಂದದಿಂದ ಸಿಂಧೂರವೆಂದು ನನ್ನ ನಿನ್ನ ಜೀವನದಲ್ಲಿ ನಡೆದಂತ ಘಟನೆ ಅದೊಂದು ಕೆಟ್ಟ ಗಳಿಗೆ ಅಂತ ನಾನು ದಯಮಾಡಿ ನನಗೆ ಅಂಗಲಾಚಿ ಬಿಡುತ್ತೇನೆ. ಆ ವಿಷಯವನ್ನು ಮತ್ತೆ ಕೆಣಕಬೇಡ. ಎಂದೆಂದು ಇರಲೆಮ್ಮ ಈ ದಿವ್ಯ ಬಂದ ಮನುಷ್ಯನ ಜೀವನ ಪ್ರತಿಯೊಂದು ದಿನ ಪ್ರತಿಯೊಂದು ಕ್ಷಣ ಏರಿಳಿತವನ್ನ ಕಾಣ್ತಾನೆ ಇರುತ್ತೆ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳೇ ನಾವು. ನಮ್ಮ ಈ ಜೀವನಕ್ಕೆ ಬೇರೆ ಯಾರದು ಉದಾಹರಣೆ ತೆಗೆದುಕೊಳ್ಳುವ ಅಗತ್ಯನೇ ಇಲ್ಲ. ಹೋಗ್ಲಿ. ಮತ್ತೆ ನಾನು ಆ ವಿಷಯಕ್ಕೆ ಬಂದು ನೇರವಾಗಿ ನಿನ್ನ ಬಳಿ ವಿಷಯವನ್ನು ಕೇಳ್ತೀನಿ. ಯಾವುದೇ ಹುಚ್ಚು ಬರಲಿಲ್ಲಂದ್ರೆ ಈ ನಿನ್ನ ಸ್ನೇಹಿತನೊಂದಿಗೆ ಹೇಳ್ತೀಯ ತಾನೆ? ಪ್ರೀತಿ ನಗುತ್ತಿರಲಿ ಬಾಳೋ ಬೆಳಗಿರಲಿ ಎಂದೆಂದು ಇರಲೆಮ್ಮ ನಾನೇನು ಹೇಳಿ ನಿಮ್ಮ ಸ್ನೇಹಿತನ ಭೇಟಿಯಾಗಿ ನೀವೆಲ್ಲ ವಿಷಯವನ್ನ ತಿಳಿದುಕೊಂಡೇ ಬಂದಿರಬಹುದಲ್ಲ. ಖಂಡಿತವಾಗಿಯೂ ತಿಳ್ಕೊಂಡೇ ಬಂದಿದ್ದೀನಿ. ಅದು ಅಮರನ ಮನಸ್ಸು, ಅಶ್ವಿನಿಯ ಮನಸ್ಸೇ ಬೇರೆ. ನೋಡು ಅಶ್ವಿನಿ, ನಿನ್ನ ಪ್ರೀತಿಯ ವಿಚಾರಧಾರೆಯನ್ನ ನೀನಿನ್ನು ನಿನ್ನ ಮನಸ್ಸಿನಲ್ಲಿಟ್ಟುಕೊಂಡು ಅದೇ ನೆನಪಲ್ಲೇ ಕೊರಗುತ್ತಾ ನಿಷ್ಕಲ್ಮಶವಾಗಿ ಪ್ರೀತಿಸುತ್ತಿರುವ ಅಮರನ ಜೀವನದಲ್ಲಿ ನೀನು ಒಂದು ನಿರ್ಜೀವಿ ಗೊಂಬೆಯಾಗಿ ಇರಬೇಡ. ಅದು ನಿನಗೆ ತರವೂ ಅಲ್ಲ. ನನಗೊಂದು ಮನಸ್ಸಿದೆ, ನನಗೊಂದು ಪ್ರೀತಿಯ ಭಾವನೆ ಎಂಬಾದ ಅರ್ಥ ಮಾಡ್ಕೊಂಡು ಹೋಗ್ಬಿಟ್ರಲ್ಲ. ನಿಮ್ಮ ಮಾತನ್ನು ಕೇಳಿಸ್ಕೊಂಡು ತಾಳಿಸ್ಕೊಂಡು ಕಟ್ಟಿಸ್ಕೊಂಡು ಈ ಮನೆಗೆ ಸೊಸೆಯಾಗಿ ಬಂದಿರೋ ಸಾಲದು. ನನ್ನ ಮನಸ್ಸು ನಿಮ್ಮನ್ನ ಎಂದು ಬಿಡ್ತೋ ಅಂದೇ ಸತ್ತು ಹೋಗ್ಬಿಟ್ಟಿದೆ. ಕಾರಣಕ್ಕೂ ಕೂಡ ದಾಂಪತ್ಯದ ಹೊಸ್ತಿಲನ್ನ ನಾನು ದಾಟಿ ಅವರೊಂದಿಗೆ ಸಂಸಾರ ಮಾಡ ನನಗೆ ಬುದ್ಧಿವಾದ ಹೇಳೋದಕ್ಕೆ ಬರಬೇಡಿ. ನನಗೆ ಬುದ್ಧಿವಾದ ಹೇಳಕ್ಕೆ ಬರಬೇಡಿ. ಅಶ್ವಿನಿ, 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 ಯಾಕೆ ಈ ರೀತಿ ಮಾತನಾಡ್ತಿದ್ಯಾ? ನೀನು ಅಮರನೊಂದಿಗೆ ದಾಂಪತ್ಯ ಜೀವನಕ್ಕೆ ಯಾಕೆ ಹೊಂದ್ಕೊಡ್ತಿಲ್ಲ? ಆ ಕಾರಣವಾದಾದ್ರೂ ಹೇಳು ಅಶ್ವಿನಿ, ಹೇಳು. ಪ್ರೀತಿ ನಗುತ್ತಿರಲಿ ದೇವತೆ ಅಂತವಳು. ಅವಳು ತನ್ನ ಜೀವನದ ಸುಖಕ್ಕೋಸ್ಕರ, ತನ್ನ ಗಂಡನ ಸುಖಕ್ಕೋಸ್ಕರ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾಳೆ. ಸಾವು ಬದುಕಿನ ಮಧ್ಯೆ ಹೋರಾಡ್ತಿರುವಂಥ ಗಂಡನಿಗೋಸ್ಕರ ಒಂದು ನಿರ್ಜೀವ ಬೊಂಬೆಯಾಗಿ ಜೀವನ ಸಾಗಿಸ್ತಾ ಇದ್ದಾಳೆ. ಡಾಕ್ಟರ್, ನೀವೇನು ಹೇಳ್ತೀರಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಅರ್ಥ ಆಗುತ್ತಾರೆ ಹೇಳಿ. ಅಶ್ವಿನಿ ನಿರ್ಜೀವ ಗೊಂಬೆ, ಅಮರ್ನ ಜೀವನ ಯಾಕೆ? ನಾನು ಈ ದೇವರ ಮಹಿಮೆನೇ ಹೀಗೆ. ಒಬ್ಬರಿಗೆ ಐಶ್ವರ್ಯ ಕೊಟ್ಟರೆ ಒಬ್ಬರಿಗೆ ದಾರಿದ್ರ್ಯ ಕೊಡ್ತಾನೆ. ಅದೇ ರೀತಿ ಇನ್ನೂ ಕೆಲವರಿಗೆ ಭಯಂಕರ ಕಾಯಿಲೆ ಕೊಟ್ಟು ಅವರನ್ನು ದುಃಖದ ಮಡುವಿನಲ್ಲೇ ನೂಕುತ್ತಾನೆ. ಅಂದ್ರೆ ಅಮರ್ ಕಾಯಿಲೆಯಲ್ಲಿದ್ದಾನ? ಯಾವ ಕಾಯಿಲೆಯಿದ್ದಾನೆ ಡಾಕ್ಟರ್? ಹೌದು ಆನಂದ್, ಅಮರ್ನಿಗೆ ಸ್ತ್ರೀ ಸುಖ ಬಯಕೆ ಜೀವನಕ್ಕೆ ಗಂಡಾಂತರವಿದೆ. ನಾನಿದನ್ನು ಒಪ್ಪಲ್ಲ, ನಾನಿದನ್ನು ಒಪ್ಪಲ್ಲ ಡಾಕ್ಟರ್, ನಾನಿದನ್ನು ಒಪ್ಪಲ್ಲ. ಏನು ಅರಿಯದ ನನ್ನ ಅಮರ್ ಇಲ್ಲ. ನಾನೇ ಅಮರ್ಗೆ ಚಿಕಿತ್ಸೆ ಕೊಡ್ತಾ ಎಲ್ಲ ವಿಷಯ ನಾನೇ ಕಾಯ್ತಾ ಇದ್ದೆ. ಈ ವಿಚಾರಧಾರೆ ನಿಮಗೆ ಮೊದಲೇ ಗೊತ್ತಿದೆ.
ಇದ್ರೆ ಯಾಕೆ ಅಶ್ವಿನಿಯೊಂದಿಗೆ ಅವಳನ್ನು ಮದುವೆ ಮಾಡಿಸಿ ಮದುವೆ ಮುಂಚಿತವಾಗಲು ಬಂದು ನೀವು ವಿಷಯವನ್ನ ಹೇಳಿದ್ರೆ ಅಶ್ವಿನಿಯ ಬಾಳದು ಸುಖವಾಗಿರ್ತಲ್ಲ ಡಾಕ್ಟರ್. ಅಶ್ವಿನಿ ಕ್ಷಮಿಸು ಅಂತ ಹೇಳಲಿಕ್ಕೂ ಕೂಡ ಈ ಆನಂದ್ ಯೋಗ್ಯವಾದ ಮನುಷ್ಯನಲ್ಲ. ನಿನ್ನನ್ನ ಒಂದು ಗಾಳಿಪಟದ ತರ ಬಳಸಿಕೊಂಡಂತ ಪಾಪಿ ನಾನು. ಆದ್ರೂ ನನ್ನನ್ನು ಕ್ಷಮಿಸು ಅಶ್ವಿನಿ, ಕ್ಷಮಿಸು. ಕ್ಷಮಿಸೋದ್ರಲ್ಲಿ ಏನಿದೆಯಾ? ಎಲ್ವೋ ಕೂಡ ವಿಧಿ ಲಿಖಿತ. ನೀನು ಅಂದುಕೊಂಡಿದ್ದೆ ಒಂದು, ನನ್ನ ಬಾಳಲ್ಲಿ ನಡೆದಿರೋದೇ ಇಲ್ಲ. ಒಂದದ್ದು ಬರಲಿ, ಭಗವಂತನ ದಯವಂತಿರಲಿ, ಸಾಕ್ತಾ ಇರಬೇಕು ಅಷ್ಟೇ. ಹಾಗನ್ಬೇಡ ಅಶ್ವಿನಿ. ಡಾಕ್ಟ್ರ್, ಅಮರ್ನ ಕಾಯಿಲೆ ಗುಣನೇ ಆಗಲ್ವಾ? ಆಗತ್ತೆ ಆನಂದ್, ಭಯಪಡುವಂಥದ್ದು ಏನಿಲ್ಲ. ಒಂದು ಸಣ್ಣ ಆಪರೇಷನ್ ಮಾಡಿದ್ರೆ ಅಮರ್ನ ಕಾಯಿಲೆ ಗುಣಪಡಿಸ್ಬೋದು. ಕೈ ಮುಗಿಸಬೇಕು. ನೀವು ನನ್ನ ಹಾಗೂ ಅಮರ್ನ ಹಾಗೆ ಅಶ್ವಿನಿ ಪಾಲಿಗೆ ದೇವರಾಗಿ ನನ್ನ ಕೊಡಬೇಕು. ನೀವು ಇಷ್ಟೊಂದು ಧೈರ್ಯ ಕೊಟ್ಟಿದ್ರಲ್ಲ, ಇನ್ನು ಮುಂದೆ ನನ್ನ ಪ್ರಯತ್ನ ಮಾಡ್ತೀನಿ. ಅಶ್ವಿನಿ, ನೀವು ಧೈರ್ಯವಾಗಿರಮ್ಮ, ನಾನಿನ್ನು ಬರ್ತೀನಿ. ಬ್ರಹ್ಮ ಬರೆದ ಹಣೆಯಲ್ಲಿ ಅಂತ್ಯ ಏನಿದೆ, ಸರಿ ತಪ್ಪು ಎರಡು ಅವನ ಸೂತ್ರದಲ್ಲಿದೆ. ಬ್ರಹ್ಮ ಬರೆದ ಹಣೆಯಲ್ಲಿ ಅಂತ್ಯ ಏನಿದೆ. ಆ ರೀತಿ ಈ ಪಾಪಿಯ ಆನಂದವನ್ನು ನೋಡ, ಅದನ್ನು ಸಹಿಸಿಕೊಳ್ಳುವ ಶಕ್ತಿ ಈ ಆನಂದ. ಆತ್ಮೀಯ ಸ್ನೇಹಿತನಿಗಾಗಿ ನಿನ್ನನ್ನೇ ನಾನು ತಾರೆ. ನಾನೊಂದು ಬರೆದರೆ ದೈವ ಇನ್ನೊಂದು ಬಗೆತನ. ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಹಾಗಂತ ನೀನು ಧೃತಿ ಕೆಡಬೇಡ ಅಶ್ವಿನಿ, ಧೃತಿ ಕೆಡಬೇಡ. ಅಮರ್ ಹೇಗೋ ನೀನು ಕೂಡ ಖಂಡಿತವಾಗಿಯೂ ಅಮರನ್ನು ಉಳಿಸಿಕೊಳ್ಳಬೇಡ. ಬರುಡಾಯಿತೇ ಬದುಕು ಹಿಡಿಯಾಟಕ್ಕೆ, ಬ್ರಹ್ಮಬರಹಣೆಯಲ್ಲಿ ಸರಿ ತಪ್ಪು ಎರಡು ಅವನ ಸೂತ್ರದಲ್ಲಿದೆ. ನನ್ನ ಗಂಡನಿಂದ ನನಗಾವ ಸುಖ ವೈಭವಗಳು ಬೇಕಾಗಿಲ್ಲ. ನನ್ನ ಈ ಮಾಂಗಲ್ಯವನ್ನು ಉಳಿಸ್ಕೊಟ್ರೆ ಆ ಭಗವಂತ ನಮಗಷ್ಟೇ ಸಾಕು. ಅವನ ಆವ ಸುಖ ದುಃಖಗಳು ನನಗೆ ಬೇಕಾಗಿಲ್ಲ. ಈ ಮುತ್ತೈದೆ ಸೌಭಾಗ್ಯ, ಈ ಮಾಂಗಲ್ಯ ಉಳಿಸ್ಕೊಡೋ ದೇವ್ರೆ. ಅದು ನಾನು ಸ್ವಾರ್ಥಿಯಾಗ್ಲಾರೆ. ಮದ್ವೆ ಆದ್ಮೇಲೆ ಮುಗಿದೋಯ್ತು. ಅಮರನೇ ನನ್ನ ಪತಿ, ಅವನು ಹೇಗಾದ್ರೂ ಮಾಡಿ ನಾನು ಉಳಿಸ್ಕೊಳ್ಬೇಕು. ನನ್ನ ಕುಂಕುಮವನ್ನ ಕಾಪಾಡ್ಕೊಳ್ಬೇಕು. ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ವಿಭೂಷಣ, ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ವಿಭೂಷಣ. ಆ ವಜ್ರಕಾಂತನ ಮಾತನ್ನ ಕೇಳಿ ಕ್ಷಣಾರ್ಧದಲ್ಲಿ ನಾನೆಂಥ ಘೋರ ಕೃತ್ಯವನ್ನು ಎಸಗ್ತಾ ಇದ್ದೆ. ಅಮರ್, ಆನಂದ, ಅಶ್ವಿನಿ, ನೀವೆಂಥ ತ್ಯಾಗಮಯಿ ಜೀವಿಗಳು. ನಿಮ್ಮಿಬ್ಬರ ಬದುಕಿನಲ್ಲಿ ನಾನು ಪ್ರವೇಶ ಮಾಡಿ ನಾನು ತಪ್ಪು ಮಾಡಿಬಿಟ್ಟೆ. ಆನಂದ್, ನಾನು ತಪ್ಪು ಮಾಡಿಬಿಟ್ಟೆ. ಅಶ್ವಿನಿ, ಅಶ್ವಿನಿ, ಒಳಗಡೆ ಅಡಿಗೆ ರೆಡಿ ಮಾಡ್ತಾರೆ. ಅಶ್ವಿನಿ,
ವಿಷಯವನ್ನ ನನ್ನಿಂದ ದೂರವಿಡಬೇಕು ಅಂತ, ಯಾವ ವಿಷಯವನ್ನ ನನಗೆ ಹೇಳದೆ ಮುಚ್ಚಿಡಬೇಕು ಅಂತ ನೀವು ಹೋರಾಟ ಮಾಡ್ತಾ ಇದ್ದೀರೋ, ಆ ವಿಷಯವನ್ನ ನನ್ನ ಕಿವಿಯಾರೆ ನಾನು ಕೇಳ್ಬಿಟ್ಟೆ ಅಶ್ವಿನಿ. ನಾನು ಕೇಳ್ಬಿಟ್ಟೆ. ಯಾವ ವಿಷಯ ಕೇಳಿಸ್ಕೊಂಡ್ರಿ? ಇಲ್ಲ, ಏನು ಇಲ್ಲ. ನೀವು ಕೇಳಿಸ್ಕೊಂಡಿದ್ದಿಲ್ಲ ಸುಳ್ಳು. ನಾನು ಯಾರನ್ನ ಪ್ರೀತಿಸಿಲ್ಲ. ನೀವೇನೋ ಕೇಳಿಸ್ಕೊಂಡಿದ್ರು ಕೂಡ ಅದೆಲ್ಲ ಸುಳ್ಳು. ನೀವೇನೋ ಭ್ರಮೆ ಲೋಕದಲ್ಲಿ ಯಾವ ಭ್ರಮೆ ಅಶ್ವಿನಿ? ಮತ್ಯಾವ ಭ್ರಮೆ? ನನ್ನ ಆರೋಗ್ಯದಲ್ಲಿ ಏರುಪೇರಾದಾಗ ನಾನು ಡಾಕ್ಟರ್ ಹತ್ರ ಹೋಗ್ತಾ ಇದ್ದೆ. ಆದರೆ ನನಗೆ ಕ್ಯಾನ್ಸರ್ ಇದೆ ಅಂತ ಏನಾಯ್ತು ಇದೇನಾಯ್ತು? ಹೇಳಲೇ ಇಲ್ಲ ಅಶ್ವಿನಿ, ಹೇಳಲೇ ಇಲ್ಲ. ನೀನ್ ನನ್ನ ಜೊತೆ ಬೇಕು ಅಂತಾನೆ ಹೊಂದ್ಕೊಡ್ತಿಲ್ಲ. ವಿಧಿಯಾಟ ಏನಾಯ್ತು? ಹೊರಗೆ ಬರಲಿಲ್ಲ ಅಂತ ನಿನ್ನ ತಪ್ಪಾಗಿ ಎಳ್ಕೊಂಡ ಪಾಪ. ಸಂಚಾರಿ ನೋಡು, ನನಗೆ ಕ್ಯಾನ್ಸರ್ ಇರೋದನ್ನ ನೀನು ಆನಂದ ಡಾಕ್ಟ್ರು ಮಾತಾಡ್ತಾ ಇರೋದನ್ನ ನಾನು ಕೇಳ್ಬಿಟ್ಟೆ. ವಿಷಯಕ್ಕೆ ಟೆನ್ಷನ್ ಮಾಡ್ಕೊಳ್ತೀರಾ? ನಿಮ್ಗೆ ಯಾವ ಕ್ಯಾನ್ಸರ್ ಇಲ್ಲ, ಏನಿಲ್ಲ. ಅದು ಸ್ವಲ್ಪ ಚಿಕ್ಕದಂತ ಹೇಳಿದ್ರೆ ಡಾಕ್ಟ್ರು. ಬೇಗ ವಾಸಿ ಆಗುತ್ತಂತೆ, ನೋಡ್ತಾ ಇರಿ. ಇನ್ನು ಕೇವಲ 15 ದಿವಸದಲ್ಲಿ ನೀವು ಎಷ್ಟು ಬೇಗ ಗುಣ ಆಗ್ತೀರಾ ಅಂತ ಡಾಕ್ಟ್ರು ತುಂಬಾ ಭರವಸೆ ಕೊಡ್ತಾರೆ. ಚಿಕ್ಕ ವಿಷಯಕ್ಕೆಲ್ಲ ನೀವು ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ? ಏನಾಗೋದಿಲ್ಲ, ನೀವು ನಾರ್ಮಲ್ ಆಗಿರಿ. ನನಗೆ ಶಸ್ತ್ರಚಿಕಿತ್ಸೆನ, ಆ ಶಸ್ತ್ರಚಿಕಿತ್ಸೆಯಲ್ಲಿ ನಾನು ಬದುಕು ಬರ್ಬೋದು. ಇಲ್ಲ ಅಂದ್ರೆ ಆ ಭಗವಂತನಿಗೆ ನನ್ನ ಮೇಲೆ ಪ್ರೀತಿ ಹೆಚ್ಚಾಗಿ ಅವನು ನನ್ನನ್ನ ಅವನ ಜೊತೆ ಕರ್ಕೊಂಡು ಮನುಷ್ಯ ಹುಟ್ಟಿದ ಒಂದಲ್ಲ ಒಂದಿನ ಸಾಯಲೇಬೇಕು. ಈ ಮನುಷ್ಯ ಜೀವನ ಅನ್ನೋದು 3 ದಿನದ ಸಂತೆ. ಆ ಸಂತೆಯಲ್ಲಿ ಬಂದು ನಾವು ನಮ್ಮ ಕರ್ತವ್ಯವನ್ನಷ್ಟೇ ಮಾಡಬೇಕು. ಬೇರೆ ಇನ್ನೇನು ನಮ್ಮ ಕೈಲಿಲ್ಲ. ಅಶ್ವಿನಿ, ನನಗೆ ನಾನು ಸಾಯ್ತಾ ಇದ್ದೆ ನನ್ನ ಚಿತ್ತ ಇಲ್ಲ ಅಶ್ವಿನಿ. ಮನಸಾರೆ ಪ್ರೀತಿಸಿದ ಆನಂದನನ್ನ ಮರೆತು ನನ್ನನ್ನೇ ನಂಬಿ ನನ್ನ ಕೈ ಹಿಡಿದು ನನ್ನ ಮನೆ ನಾನು ನಿನಗೆ ದ್ರೋಹ ಮಾಡಿ ನಾನು ನಿನ್ನ ನಡು ನೀರಲ್ಲಿ ಕೈ ಬಿಟ್ಟು ಹೋಗ್ತಾ ಇದ್ದೀನಲ್ಲ. ಏನನ್ನ ಬಯಸ್ತಾಳೆ ನಾನು ಕೈ ಹಿಡಿದ ಗಂಡ ಸುಖವಾಗಿರ್ಬೇಕು. ನನ್ನ ಹಣೆಯಲ್ಲಿರುವ ಕುಂಕುಮ ಯಾವತ್ತೂ ಅಳಿಸ್ಬೇಕು. ನನ್ನ ಕತ್ತಲ್ಲಿರುವ ಮಾಂಗಲ್ಯ ಯಾವತ್ತೂ ರಾಜಿಸ್ತಿರ್ಬೇಕು ಅಂತ. ಮುಡಿಯಲ್ಲಿರುವ ಹೂವು ಯಾವತ್ತೂ ಬಾಡದೆ ಇರಬೇಕು. ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿ
ನಿನಗೆ ಯಾವ ಸುಖನೂ ಕೊಡೋದಕ್ಕೆ ನನ್ನಿಂದ ಆಗಲಿಲ್ಲ. ಅಶ್ವಿನಿ, ಕೊನೆಯದಾಗಿ ನಾನು ನಿನ್ನ ಹತ್ರ ಏನೋ ಕೇಳ್ತಾ ಇದ್ದೀನಿ. ನನ್ನ ಮಾತನ್ನ ನಡೆಸ್ಕೊಡ್ತೀನಿ ಅಂತ ನನಗೆ ಆಸೆ ಕೊಡು. ಆಸೆ ಕೊಡು. ಆಯ್ತು ಅಂದ್ರೆ ನಿಮ್ ಯಾವುದೇ ಮಾತಿರ್ಲಿ ಖಂಡಿತವಾಗೂ ನಡೆಸ್ಕೊಡ್ತೀನಿ. ಆ ಮಾತಲ್ಲಿ ಸುಳ್ಳಿಲ್ಲ, ಹುರುಳಿಲ್ಲ. ಈ ಮಾತು ಮಾಂಗಲ್ಯ ಸಾಕ್ಷಿಯಾಗಿದೆ. ಕಾರೇಸುದಾಸಿ ಸತ್ಯ ಸತ್ಯ. ಕರ್ಣೇಶು ಮಂತ್ರಿ ಭೋಜೇಶು ಮಾತಾ ರೂಪೇಶು ಲಕ್ಷ್ಮೀ ಕ್ಷಮೆಯಾದರಿತ್ರಿ ಶಯನೇಶು ರಂಭ. ಅಶ್ವಿನಿ, ನನಗೆ ಬಂದಿರೋ ಕಾಯಿಲೆ ಅಂತಿಂತ ಕಾಯಿಲೆ. ಇಂದೋ ನಾಳೆನೋ ಈ ಭೂಮಿಯ ಋಣವನ್ನ ಮುಗಿಸಿ ನಾನು ಹೊರಟೋಗುವ ಸಮಯ ದೂರ ಇಲ್ಲ. ಅಶ್ವಿನಿ, ನಾನೇನಾದ್ರೂ ಸತ್ತೋಗ್ತಿದ್ದೋ ಜೀವನದುದ್ದಕ್ಕೂ ನೀನು ವಿಧವೆಯಾಗಿ ನೀನು ಮರಳೋದು ನನಗಿಷ್ಟ ಇಲ್ಲ ಅಶ್ವಿನಿ, ನನಗಿಷ್ಟ ಇಲ್ಲ. ನೀನು ಯಾವತ್ತೂ ಮುತ್ತೈದೆಯಾಗಿರ್ಬೇಕು ಅಶ್ವಿನಿ, ಅದೇ ನನ್ನ ಆಸೆ. ನೀನು ಯಾವತ್ತೂ ಮುತ್ತೈದೆಯಾಗೆ ಇರಬೇಕು ಅಂದ್ರೆ ನೀನು ನನ್ನದೊಂದು ಮಾತನ್ನ ನಡೆಸಿಕೊಳ್ಳೇಬೇಕು ಅಶ್ವಿನಿ. ಅಶ್ವಿನಿ, ಹೇಗಿದ್ರು ಆನಂದ ನೀನು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ರು. ನನ್ನ ಹುಚ್ಚು ಪ್ರೇಮಕ್ಕೆ ಕಟ್ಟು ಬಿತ್ತು. ನನ್ನ ಸ್ನೇಹಿತ ನಿನ್ನ ಮನವೊಲಿಸಿ ನನ್ನ ಜೊತೆ ಮದುವೆ ಮಾಡಿ. ಆದ್ರೆ ನಾನಿವತ್ತು ಏನನ್ನ ಬಯಸ್ತಾ ಇದ್ದೇನೆ ಗೊತ್ತಾಗ್ತದೆ? ಅದೇ ನನ್ನ ಸ್ನೇಹಿತ ಆನಂದನ ಕೈ ಹಿಡಿದು ನೀನು ಮುಂದಿನ ಜೀವನವನ್ನು ಸಾಗಿಸ್ಬೇಕು, ಮುತ್ತೈದೆಯಾಗಿ ಬದುಕಬೇಕು, ಮುತ್ತೈದೆಯಾಗಿ ಬದುಕಬೇಕು. ಇದೇ ನನ್ನ ಆಸೆ. ಮಾತನ್ನ ನಡೆಸ್ಕೊಡ್ಬೇಕು ಅಂತ ಯಾಕ್ರಿ, ಏನಾಗಿದೆ ನಿಮಗೆ? ಹುಚ್ಚುಚ್ಚಾಗಿ ಏನೋ ಹೇಳ್ತಾ ಇದ್ದೀರಲ್ಲ. ನಿಮ್ಮ ಕೈಯಲ್ಲಿ ನಾನು ಗೋಪಿಯಾಗಿದ್ದೀನೋ ಏನೋ? ಸಾವಿರಾರು ಜನಗಳ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿದು ನನ್ನ ಕೊಳೆಯ ಮಾಂಗಲ್ಯ ಕಟ್ಟಿದ್ದೀರಾ ನೀವು. ಈ ಮಾಂಗಲ್ಯವನ್ನ ಮುರಿದು ನಿಮ್ಮ ಸ್ನೇಹಿತರ ಮಡದಿಯಾಗಂತ ಹೇಳ್ತಾ ಇದ್ದೀರಲ್ಲ, ಇದ್ಯಾವ ಅಗ್ನಿ ಪರೀಕ್ಷೆ ನನಗೆ? ನೋಡಿ, ನಾನಿದ್ರು ನಿಮ್ಮ ಜೊತೆಗೆ, ಸತ್ರು ನಿಮ್ಮ ಜೊತೆನೆ. ದಯವಿಟ್ಟು ನನ್ನ ಬಲಿ ಪಶುವನ್ನಾಗಿ ಮಾಡಬೇಡಿ. ನನಗ ಯಾವ ಮದುವೆನೂ ನಿಮ್ಮೊಂದಿಗೆ ನಾನು ಏನನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿನಗೆ ನಾನು ಎಷ್ಟು ಇಷ್ಟ ಅನ್ನೋದು ಗೊತ್ತು. ಆದ್ರೆ ನಾನು ಯಾಕೆ ಹೀಗೆಲ್ಲ ಹೇಳ್ತಾ ಇದ್ದೇನೆ ಗೊತ್ತಾ? ಒಂದು ವೇಳೆ ನಾನು ನಿನ್ನನ್ನು ಬಿಟ್ಟು ದೂರ ಹೋದ್ರೆ ಈ ಸಮಾಜದಲ್ಲಿ ಒಂದು ಹೆಣ್ಣು ವಿಧವೆಯಾಗಿ ಬದುಕೋದು ಹೇಗೆ ಅನ್ನೋದು ನನಗೆ ಗೊತ್ತು ಅಶ್ವಿನಿ. ಇಲ್ಲ ಸಲ್ಲದ ಮಾತನಾಡಿ ಆಸೆಗೊಳಿಸ್ಕೊಡ್ಬೇಡ. ನೀನು ನನಗೆ ಮಾತು ಕೊಟ್ಟಿದ್ದೀಯ ಅಶ್ವಿನಿ, ನೀನು ನನಗೆ ಮಾತು ಕೊಟ್ಟ ಹಾಗೆ ನಡೆದುಕೊಳ್ಬೇಕು. ಇದು ನನ್ನ ಗಂಡನ ಆಜ್ಞೆ.
ಗಂಡನ ಜೊತೆ ಸುಖವಾಗಿ ಕಳಿಬೇಕು. ಇದೇ ಇದೇ ನಿನ್ನ ಗಂಡನ ಆಜ್ಞೆ. ಏನಾದ್ರೂ ಈ ಮಾತನ್ನ ತಿರಸ್ಕರಿಸಿದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ನೀನ್ ನನ್ನ ಮಾತನ್ನ ನಡೆಸಿಕೊಟ್ಟಾಗ ಮಾತ್ರ ಇದೇ ನನ್ನ ಕೊನೆ. ದಯವಿಟ್ಟು ಹಾಗೆ ಹೇಳ್ಬೇಡ್ರಿ ರೀ. ಮುತ್ತೈದೆಯಾಗಿ ಬಾಳ್ಬೇಕಂತ ಆಸೆ ಹೊತ್ತು ನನಗೆ ಪದೇ ಪದೇ ನಿಮ್ಮ ಸಾವು ಸಾವು ಅಂತೇಳಿ ಯಾಕೆ ಕಟ್ಟ ನಿಮ್ಗೇನು ಆಗೋದಿಲ್ಲ ರೀ. ಸಂತೋಷವಾಗಿ ನಿಮ್ಮನ್ನ ನಾನು ಬದುಕಿಸ್ಕೊಳ್ತೀನಿ, ಉಳಿಸ್ಕೊಳ್ತೀನಿ. ಮುತ್ತೈದೆಯ ಶಕ್ತಿ ಏನಾದ್ರೂ ನನ್ನನ್ನು ಉಳಿಸಿಬಿಟ್ಟು ಅಂದ್ರೆ ಯಾವತ್ತೂ ನಿನ್ನ ಕೈ ಬಿಟ್ಟು ಹೋಗೋದೇ ಇಲ್ಲ ನಾನು. ಒಂದು ವೇಳೆ ಆ ದೇವರಿಗೆ ನನ್ನ ಮೇಲೆ ಪ್ರೀತಿ ಹೆಚ್ಚಾಗಿ ನನ್ನನ್ನ ಬೇಗ ಕರ್ಕೊಂಡು ಹೋದ ಆಗ ಮಾತ್ರ ನೀನು ನಾನು ಹೇಳಿದ ಮಾತನ್ನ ನಡೆಸ್ಕೊಡ್ಲೇಬೇಕು. ಇದನ್ನ ಬಿಟ್ಟು ಬೇರೆ ಮಾತನ್ನ ನೀನು ಇದು ನನ್ನ ಆಜ್ಞೆ ಅಶ್ವಿನಿ. ನಿನಗೆ ನೀನ್ ನಡೆಸ್ಕೊಡ್ತೀಯ ಅನ್ನೋ ನಂಬಿಕೆ ನನಗಿದೆ ಅಶ್ವಿನಿ, ನನಗಿದೆ. ಇನ್ನು ಮುಂದೆ ನಿನಗ್ ಬಿಟ್ಟಿತ್ತು. ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳು ನಿನಗಾರತಿ. ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳು ನಿನಗಾರತಿ. ಮನೆಗೆ ಒಡತಿ ಮನೆಗೆ ಗರತಿ. ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳು ನಿನಗಾರತಿ. ಕಾರೇ ಸುದಾಸಿ ಕರುಣೇ ಸುಮಂತ್ರಿ. ಭೋಜೇಶು ಮಾತಾ ರೂಪೇಶು ಲಕ್ಷ್ಮೀ. ಕ್ಷಮೆಯಾದರಿದ್ರಿ ಶೈಲೇಶ್ವರ. ಪ್ರೀತಿಯನ್ನ ಮರೆತು ಸ್ನೇಹಿತನಿಗೋಸ್ಕರ ತ್ಯಾಗಕ್ಕೆ ಸಿದ್ಧನಾಗಿ ಕೊರಳಿಗೆ ಇವರಿಂದ ಮಾಂಗಲ್ಯ ಕಟ್ಟಿಸಿಕೊಂಡ್ರೆ ಆ ವಿಧಿ ನಿಶ್ಚಯವೇ ಬದಲಾಗಿ ಇವರಿಂದ ಈ ಮಾಂಗಲ್ಯ ಹರಿದು ಹೋಗೋ ಸಂದರ್ಭ ಎದುರಾಗಿದೆಯಲ್ಲ. ಇತ್ತ ಈ ಪ್ರೀತಿಯನ್ನ ಬೆಳೆಸಿದ, ಇತ್ತ ನನ್ನ ಮಾಂಗಲ್ಯವನ್ನ ಉಳಿಸಿಕೊಳ್ಳಲ. ಈ ಮನದ ತೊಳಲಾಟದಲ್ಲಿ ನಾನು ಮೌನಿಯಾಗ್ಬಿಟ್ಟೆ. ಮನೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ. ಅರಿಯದೆ ಹೆಣ್ಣಿನ ಆಳಾಯ್ತು ಜೀವನ. ಕೊರಳಲ್ಲಿ ಮಾಂಗಲ್ಯ ಬೇಕು, ಕೈಯಲ್ಲಿ ಬಳುವಿರಬೇಕು. ಮತ್ತೈದಿತನದ ಗುರುತು ಹೆಣ್ಣಿನ